ಸೆವೆಂತ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಸೊ ಮೂಮೆಂಟ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಬೇಬಿ ಕಂಟಿನ್ಯೂಸ್ ಟು ಗ್ರೋ. ನಿಮ್ಮದು ಯೂಟ್ರೈನ್ ಸೈಜು ಹೊಟ್ಟೆಯಲ್ಲಿ ಗೊತ್ತಾಗುತ್ತೆ, ಮೇಲ್ ತನಕ ಬಂದಿರುತ್ತೆ, ಅಂಬಲಿಕಸ್ ಬಿಟ್ಟು ಮೇಲ್ ಬಂದಿರುತ್ತೆ. ಸೈಡಿಗೆ ಟರ್ನ್ ಮಾಡಿ ಮಲ್ಕೋಬೇಕು, ಮೂಮೆಂಟ್ಸ್ ನೋಡ್ಕೋಬೇಕು, ಅದೆಲ್ಲ ಇರುತ್ತೆ. ಬೇಬಿ ಲಂಗ್ಸ್ ಆಗಲೇ ಮೆಚ್ಯೂರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ದಿ ಎಂಡ್ ಆಫ್ ಸೆವೆಂತ್ ಮಂತ್ ವಯಬಿಲಿಟಿ ಪೀರಿಯಡ್ 28 ವೀಕ್ಸಲ್ಲಿ ಅರೌಂಡ್ 1 kg ಪ್ಲಸ್ ಅಂತ ಹೇಳ್ತೀವಿ. ಅಷ್ಟು ಟೈಮಲ್ಲಿ ಬೈ ಡ್ಯೂ ಟು ಎನಿ ರೀಸನ್ ಪ್ರೀಟಮ್ ಆಯಿತು, ಏನೋ ಡೆಲಿವರಿ ಮಾಡಬೇಕಾಯ್ತು ಅಂದ್ರೂ ವಿ ಕ್ಯಾನ್ ಸೇವ್ ದ ಬೇಬಿ. NICU ಗುಡ್ NICU ಆ ಬೇಬಿನ ನಾವು ಚೆನ್ನಾಗಿ ಮಾಡ್ಬೋದು. ಸೊ ಸೆವೆಂತ್ ಮಂತಲ್ಲಿ ಇದೆಲ್ಲ ರೆಗ್ಯುಲರ್. ಇದ್ರ ಜೊತೆಗೆ ನೀವು ಏನು ಮಾಡಬೇಕು, ಸೈಡಿಗೆ ಟರ್ನ್ ಮಾಡಿ ಮಲ್ಕೋಬೇಕು, ಸಿಮ್ಟಮ್ಸ್ನ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಬೇಕು. ಬ್ಯಾಕ್ ಪೇನ್ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಇರ್ಬೋದು, ಬ್ಲೀಡಿಂಗ್ ಇರ್ಬೋದು, ಮೂಮೆಂಟ್ಸ್ ಕಡಿಮೆ ಆಗೋದಿರ್ಬೋದು. ಏನೇ ಇದ್ರೂ ಕಾಲು ಊದ್ಕೋತಾ ಇದೆ, ಕಡಿಮೆ ಆಗ್ತಾ ಇಲ್ಲ, ಏನೇ ಇದ್ರೂ ಇಮಿಡಿಯೇಟಾಗಿ ನೀವು ಬಂದು ರಿಪೋರ್ಟ್ ಮಾಡಿ ತೋರಿಸ್ಕೋಬೇಕಾಗುತ್ತೆ. ಸೊ ಸೆವೆಂತ್ ಮಂತಲ್ಲಿ ಎವ್ರಿ 15 days ನಾವು ಚೆಕಪ್ ಕರಿತೀವಿ. ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ, ಕೆಲವೊಂದು ಸಲ ಏನೇನು ಬೇರೆ ಏನಾದರೂ ಎಕ್ಸ್ಟ್ರಾ ಡಿಪೆಂಡಿಂಗ್ ಆನ್ ಪೇಷಂಟ್ ಪ್ರೊಫೈಲ್ ಮಾಡ್ತಾ ಇರ್ತೀವಿ. ಹಾಗೇನೆ ಸೆವೆಂತ್ ಮಂತಲ್ಲಿ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟಾಗಿ ಈಗಿನ ಟ್ರೆಂಡಲ್ಲಿ ಫೋಟೋಶೂಟ್ ಸ್ಟಾರ್ಟ್ ಆಗುತ್ತೆ. ಕೆಲವರು ಸೀಮಂತ ಮಾಡ್ಕೋತಾರೆ. ಸೀಮಂತದಲ್ಲಿ 2, 3, 4 ಪ್ರೀ ಸೀಮಂತ, ಪೋಸ್ಟ್ ಸೀಮಂತ ಡ್ರೆಸ್ ಚೇಂಜ್ ಇರುತ್ತೆ, ಸ್ಯಾರಿ ಚೇಂಜಸ್ ಇರುತ್ತೆ. ಸೊ ಎಲ್ಲನೂ ಎಂಜಾಯ್ ಮಾಡಿ, ಆದಷ್ಟು ಶಾರ್ಟಾಗಿ ಇಟ್ಕೊಳ್ಳಿ. ತುಂಬ ಸ್ಟ್ರೆಸ್ ತೊಗೊಂಡು ಸ್ಟ್ರೆನ್ಯೂಸ್ ಆಗಿ ಆದರೆ ಎಷ್ಟೊಂದು ನಾವು ಪೋಸ್ಟ್ ಸೀಮಂತ ಒಂದು ವೀಕಲ್ಲಿ ವಾಪಸ್ಸು ಲೀಕಿಂಗ್ ಆಗಿ ಅಥವಾ ಪೇಯ್ನ್ ಸ್ಟಾರ್ಟ್ ಆಗಿ ಬಂದು ಪ್ರೀಟಮ್ ಆಗಿರೋರನ್ನ ನೋಡಿದ್ದೀವಿ. ಸೊ ಆದಷ್ಟು ನೀವು ಈ ಫೋಟೋಶೂಟ್ಸ್ ಇರ್ಬೋದು, ಸೀಮಂತ ಇರ್ಬೋದು, ಅಥವಾ ಬೇರೆ ಯಾವುದೇ ಫಂಕ್ಷನ್ ಇರ್ಬೋದು, ಅದನ್ನು ಜಾಸ್ತಿ ನೀವು ಸ್ಟ್ರೈನ್ ತಗೊಳ್ದೇ ಸಿಂಪಲ್ಲಾಗಿ ಶಾರ್ಟಾಗಿ ಇಟ್ಕೊಂಡು ಎಲ್ಲನೂ ಎಂಜಾಯ್ ಮಾಡಿ. ಬಟ್ ತುಂಬ ಸ್ಟ್ರೆಸ್ ತೊಗೊಂಡ್ರೆ ಸ್ವಲ್ಪ ರಿಸ್ಕ್ ಆಗುವಂಥ ಚಾನ್ಸಸ್ ಕೆಲವರಿಗೆ ಜಾಸ್ತಿ ಇರುತ್ತೆ. ಸೊ ನೀವು ಸೆವೆಂತ್ ಮಂತಲ್ಲಿ, ನಾನಂತೂ ಈಗ ನಮ್ಮದು IVF ಪೇಷಂಟ್ಸ್ಗೆ ಎಲ್ರಿಗೂ 8 ಕಂಪ್ಲೀಟ್ ಆದಮೇಲೆ 9th ಮಂತಲ್ಲೇ ನೀವು ಸೀಮಂತ ಮಾಡ್ಕೋಬೇಕು ಅಂತ ರೂಲ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಇದು ತುಂಬ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ, ಆಸೆ ಇರುತ್ತೆ, ಆ ಸೀರೆನೂ ಉಟ್ಕೋಬೇಕು, ಇದನ್ನು ಹಾಕ್ಕೋಬೇಕು, ಈ ಡ್ರೆಸ್ಸು, ಫೋಟೋಶೂಟ್ ಅಂತ ತುಂಬ ಅವರು ಅವಾಗ ಸ್ಟ್ರೈನ್ ಆಗಿ ರೆಸ್ಟ್ ಇಲ್ದೇ, ಮತ್ತು ಕೆಲವ್ರು ಏನೇನೋ ಅವ್ರದ್ದು ಇದನ್ನು ಫೋರ್ಸ್ ಮಾಡುವಂಥದ್ದು, ಎಲ್ಲರಿಗೂ ನಮಸ್ಕಾರ ಮಾಡು ಅನ್ನೋದು, ಅದನ್ನು ಮಾಡು, ಇವ್ರಿಗೆ ಊಟ ತಿನ್ನಬೇಕು, ಈ ಫುಡ್ ತಿನ್ನಬೇಕು. ಸೊ ಹಾಗಾಗಿ ನಾವು ಅದನ್ನು ಆದಷ್ಟು ಶಾರ್ಟಾಗಿ ಇಟ್ಕೊಳ್ಳೋಣ. ಆದರೆ 9th ಮಂತ್ಗೆ ಪೋಸ್ಟ್ಪೋನ್ ಮಾಡೋಣ. 7th ಮಂತ್ ಕಂಪ್ಲೀಟ್ ಆದರೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಬೇಬಿ ವಯಬಲ್ ಪೀರಿಯಡ್ ರೀಚ್ ಆಗಿದೆ. 8th ಮಂತಲ್ಲಿ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋಲಿ ನೋಡೋಣ.